ಇನ್ನು ಇದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿರುವಂತಹ ಸುದೀಪ್ ಅವ್ರ ಜೊತೆಗೂ ಒಂದಷ್ಟು ನಟರನ್ನ ಹೊರತುಪಡಿಸಿ ದರ್ಶನ್ ಅವರೇ ಮೇಲು ಕರೆದ ತಕ್ಷಣ ಅಟ್ಲೀಸ್ಟ್ ಕನ್ನಡ ರಾಜ್ಯೋತ್ಸವಕ್ಕಿರಬಹುದು ಒಂದಷ್ಟು ಕಾರ್ಯಕ್ರಮಕ್ಕೆ ಬರ್ತಾರೆ ಸಪೋರ್ಟ್ನ ಕೊಡ್ತಾರೆ ಅಂತ ಹೇಳಿದ್ರು. ಈಗ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರ್ತಾರೆ ಅನ್ಸಿದ್ರೆ ಅದರಲ್ಲೇನು ತಪ್ಪಿಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಗಣಗ ರವಿ ಅವರಿಗೆ ದರ್ಶನ್ ಅವರು ಒಳ್ಳೆಯವರು ಅಂತ ಅನಿಸಿದ್ರೆ ಐ ರೆಸ್ಪೆಕ್ಟ್. ನಮ್ಮ ಸಿನಿಮಾದ ಒಬ್ಬ ಹೀರೋನ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣವ್ರ ಬಗ್ಗೆ ಅವ್ರಿಗೆ ವಿರೋಧಾಭಾಸ ಇದೆ. ನಾನು ಅದನ್ನು ಸೆಕೆಂಡ್ ಮಾಡ್ತೀನಿ ಗಣಗ ರವಿ ಅವ್ರಿಗೆ. ಯಾಕೆಂದರೆ ರಶ್ಮಿಕಾ ಮಂದಣ್ಣ ಅವ್ರು ವರ್ತನೆ ನಾನು ನೆನ್ನೆ ಕೂಡ ಮಾತಾಡೋವಾಗ ಹೇಳಿದ್ದೀನಿ, ಎಲ್ಲಿ ಹೋಗ್ತಾರೆ ರೀ ಕರ್ನಾಟಕದಿಂದ ಬೆಳೆದವರು. ಅವ್ರು ಶಿಲ್ಪಾ ಶೆಟ್ಟಿ ಇರ್ಬೋದು, ದೀಪಿಕಾ ಪಡ್ಕೋಣೆ ಇರ್ಬೋದು, ಐಶ್ವರ್ಯ ರೈ ಇರ್ಬೋದು. ಇಲ್ಲಿಂದ ಐಶ್ವರ್ಯ ಸಿನಿಮಾ ನಮ್ಮ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಡೈರೆಕ್ಷನಲ್ಲಿ ಮಾಡ್ಕೊಂಡು ಹೋಗಿದ್ದು ಉಪೇಂದ್ರ ಅವ್ರ ಜೊತೆ. ಯಾರೇ ಇರ್ಬೋದು ರೀ, ಕನ್ನಡವನ್ನು ಜ್ಞಾಪಿಸ್ಕೊಳ್ಳೇಬೇಕು. ಕನ್ನಡದ ಸ್ವಾಭಿಮಾನಕ್ಕೆ ಅಸ್ಮಿತೆ ಎದುರುಗಡೆ ಇವ್ರು ಯಾರೂ ದೊಡ್ಡವರಲ್ಲ. ಕನ್ನಡದ ಆಲದ ಮರದ ಕೆಳಗಡೆ ನಾವೆಲ್ಲರೂ ಚಿಕ್ಕವರು, ಅದ್ರ ಕೆಳಗಡೆ ನಾವು ಬದುಕ್ತಾ ಇರೋ. ಅವ್ರು ಯಾರೇ ಆಗಿರಲಿ, XYZ ಆವಾಕಾಡ, ನೀವು ಅದನ್ನು ಮಾತಾಡಿ. ನೀವು ಅದು ಉದಾಹರಣೆ ತಗೋತೀರ, ಯಾರೋ ಶಾಸಕರು ಹೋಗಿದ್ರಂತೆ ಅಂತ ನೀವು ಹೋಗಿಲ್ಲ. ಅದೇ ಥರ ಕನ್ನಡ ವಿರೋಧಿಗಳ ಬಗ್ಗೆ ಮಾತಾಡ್ತಾ ಒಬ್ಬ ನಟರನ್ನ ಹೊಗಳ್ತೀರಾ, ಸಂತೋಷ, ಖುಷಿ ಪಡ್ತೀವಿ. ನಿಮಗೆ ಸರಿ ಇದೆಯಾ, ಸಂತೋಷ. ಅದರ ಬಗ್ಗೆ ಯಾವುದೇ ನಮಗೆ ಭಿನ್ನಾಭಿಪ್ರಾಯ ಇಲ್ಲ, ನಾನು ಸಂತೋಷ ಪಡ್ತೀನಿ. ಆದರೆ ಬಾಕಿಯವರನ್ನೆಲ್ಲ ನೀವು ತೆಗಳೋದಿದೆಯಲ್ಲ, ಇಡೀ ಒಂದು ಕ್ರಿಕೆಟ್ ತಂಡನ, ಇಡೀ ಒಂದು ಜನಸಮುದಾಯ ಒಪ್ಕೊಂಡಿರ್ತಕ್ಕಂಥ ಹೀರೋಗಳನ್ನು ಹೆಸರು ತೆಗಳ್ರಿ, ಹೋಗ್ಲಿ ಇಂಥವ್ರಂತಲೇ ಟಾರ್ಗೆಟ್ ಮಾಡ್ಬಿಡೋಣ. ನಮಗೂ ನಿಮಗೂ ಸ್ಟಾರ್ಟೇ ಆಗಿಬಿಡ್ಲಿ ವಾದ, ನೋಡೇ ಬಿಡೋಣ. ನಿಮ್ಮ ಕ್ಷುಲ್ಲಕ ರಾಜಕಾರಣನ, ನಿಮ್ಮ ಬಾಯಿ ಬೇದಿನ, ನಮ್ಮ ಸರಿಯಾದ ಮಾಹಿತಿನ, ನಮ್ಮ ಕನ್ನಡ ತರಣ ನೋಡೇ ಬಿಡೋಣ. ನೀವು ಅದನ್ನೂ ಮಾಡಲ್ಲ, ಇದನ್ನೂ ಮಾಡಲ್ಲ. ಹೆಸರು ತೊಗೊಂಡು ಮಾತಾಡಿ, ಕಮಾನ್ ಇದೆ. ನಿಮಗೆ ಗಟ್ಸ್ ಇದ್ದರೆ, ನಿಮಗೆ ಚಾಲೆಂಜ್ ಇದ್ದರೆ ಟೇಕ್ ನೇಮ್ಸ್. CCL ಆಟಕ್ಕೆ ಗಣೇಶ್ ಹೋದರು, ಡಾರ್ಲಿಂಗ್ ಕೃಷ್ಣ ಹೋದರು, ಧನಂಜಯ ಹೋಗ್ತಾರೆ, ಕಿಚ್ಚ ಸುದೀಪ ಹೋಗ್ತಾರೆ, ಇಂತಿಂಥ ನಟರುಗಳೆಲ್ಲ ಹೋಗ್ತಾರೆ. ಅಂಬರೀಷ್ ಅವ್ರ ಬಗ್ಗೆನೂ ತಗೊಳ್ಳಿ. ಅಂಬರೀಷ್ ಎಷ್ಟು ವರ್ಷ ಬಂದಿದ್ದರು ಗ್ಯಾಲರಿಲಿ ನೋಡಿ, ಎಷ್ಟು ವರ್ಷ ಅಂಬರೀಷ್ ಇದ್ದಾರೆ. ಅಂಬರೀಷ್ ಅವರು ಕಟ್ಟಿದ್ದು CCL ಇದು. ಅವರ ಮಾತಿಗೆ ಗೌರವ ಕೊಟ್ಟು ಸ್ಟಿಲ್ ಕಿಚ್ಚ ಸುದೀಪ್ ಅವರು ತನ್ನ 51ನೇ ವಯಸ್ಸಲ್ಲಿ ಆಟ ಆಡ್ತಾ ಇದ್ದಾರೆ. ಅವ್ರ ಮೈಯಲ್ಲಿ ಮನಸ್ಸಿನಲ್ಲಿ ಎಷ್ಟು ಗಾಯ ಇದೆ ಗೊತ್ತಾ, ಕೇಳಿ, ಎಲ್ಲರನ್ನೂ ಗೊತ್ತಾಗುತ್ತೆ. ಯಾವುದನ್ನು ನಂದೋ ನಿಮ್ಮನೇನೋ ಆಸ್ತಿ ಥರ ಮಾತಾಡಬಾರ್ದು, ಹುಂಬತನದಿಂದ ಮಾತಾಡಬಾರ್ದು, ವಿವೇಚನೆ ಇಟ್ಕೋಬೇಕು. ಆಮೇಲೆ ಪರಿಣಾಮಗಳು ನಿಮಗೆ ಈ ಅಧಿವೇಶನ ಮುಗಿಲಿ, ಖಂಡಿತವಾಗಲೂ ನಾನು ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಮನೆ ಮುಂದೆ ಬಂದು ಕೂತ್ಕೋತೀನಿ. ಅಷ್ಟೂ ಜನಕ್ಕೆ ನೀವು ಅವಾರ್ಡ್ ಕೊಡಿಸ್ಬೇಕು, ಅವಾರ್ಡ್ ಆದವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. CCL ಆಟಗಾರರ ಬಗ್ಗೆ ಮಾತಾಡಿದಕ್ಕೆ ಕ್ಷಮೆ ಕೇಳಬೇಕು. ಎಲ್ಲರೂ ಬರ್ತಾರೆ ನಿಮ್ಮ ಮನೆ ಮುಂದೆ. ಇದನ್ನು ಬಿಡುವ ಮಾತೇ ಇಲ್ಲ ರವಿ ಗಣಿಗ ಅವರೇ. ವಿತ್ ಡ್ಯೂ ರೆಸ್ಪೆಕ್ಟ್ ಆಫ್ DK ಶಿವಕುಮಾರ್ ಅವ್ರಿಗೇನು ಮಾಹಿತಿ ತಲುಪಿಸ್ಬೇಕು ಉಪಮುಖ್ಯಮಂತ್ರಿಗಳಿಗೆ, ಸರ್ ನಿಮಗೆ ತಪ್ಪು ಮಾಹಿತಿ ತಲುಪಿದೆ, ನಿಮ್ಮ ಕಿವಿಗೆ ತಪ್ಪು ತಲುಪಿದೆ ಅಂತ ನಾವು ತಲುಪಿಸಿದ್ವಿ ಅವ್ರಿಗೆ ಮಾಹಿತಿನ. ಇದ್ರ ಮುಂದಕ್ಕೆ ಅವರು ಸೀನಿಯರ್ ರಾಜಕಾರಣಿ ಇದ್ದಾರೆ, ಓಕೆ. ಇವ್ರುಗಳು ಹಿಂಗೆಲ್ಲ ಮಾಡಬಾರ್ದು, ನಲ್ಲಿ ನೀರು ಕಟ್ ಮಾಡಿಬಿಡ್ತೀವಿ ಅಂತ. ಅದೇ ತುಂಬ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಹೇಗೆ ಕನ್ನಡ ಕಲಾವಿದರನ್ನ ಜೊತೆಗೆ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ. ಏನಾಗಿದೆ ಅಂತಂದರೆ, ಇದು ಒಂದು ರಾಜಕಾರಣದ ವ್ಯಸನ. ಒಬ್ಬರು ಮಾತಾಡಿದಾಗ ನಾವು ಅವರ ಮನವೊಲೈಕೆಗೆ ಮಾತನಾಡೋದು, ಅಥವಾ ಈಗ ರವಿಗಾಣಿಗ ಅವರು ಇದರಿಂದನೇ ಪ್ರಚಾರಕ್ಕೆ ಬಂದರು. ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಳ್ಳಿ. ರವಿಗಾಣಿಗವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಶಾಸಕರಿದ್ದಾರೆ, ಮೊದಲನೇ ಸಲ ಗೆದ್ದಿದ್ದಾರೆ, ಅವರು ಯುವಕರಿದ್ದಾರೆ, ಮಾತಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದೊಂದು ವ್ಯಸನ ಥರ ಆಗಬಾರ್ದು. ಅದು ತುಂಬ ತಪ್ಪು ತಿಳುವಳಿಕೆಗಳನ್ನು ಜನರಿಗೆ ಕೊಡಬಾರ್ದು, ಹಿಟ್ಲರಿಕೆ ಆಗಬಾರ್ದು, ಗೂಂಡಾಗಿರಿ ಆಗಬಾರ್ದು. ನೆನ್ನೆ ನನ್ನ ಜೊತೆ ಮಾತಾಡಿದ ಮೇಲೆ ಆದರೆ ಅವ್ರಿಗೆ ಅರ್ಥ ಆಗಬೇಕಾಗಿತ್ತು. ನನ್ನ ಜೊತೆ ಮಾತಾಡಿ ನಾನು ಇನ್ನೂ ಬಿಡಿಸಿ ಹೇಳ್ತಾ ಇದ್ದೆ, CCL ಅಂದರೆ ಏನು, ಅವಾರ್ಡ್ ಅಂದರೆ ಏನು, ಎಷ್ಟು ನೋವಾಗಿದೆ ಯಾರ್ಯಾರಿಗೆ, ನಿಮಗೆ ಮಾಹಿತಿಗಳು ಕೊಡ್ತಾ ಇದ್ದೆ. ಅವ್ರಿಗೆ ಮಾಹಿತಿಗಳು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗಿತ್ತು. ಅವರು ನೆನ್ನೆ ಒಂದು 10 ನಿಮಿಷ ಮಾತಾಡಿದ್ವಿ. ಅವರು 2 ಸಲ ಕಾಲಿತ್ತು, ನಾನು TV ಇಂಟರ್ವ್ಯೂಲಿದ್ದೆ. ನಾವಿಬ್ಬರು ಸ್ನೇಹಿತರೆ, ಇಲ್ಲೇ ಬಸವೇಶ್ವರ ನಗರದಲ್ಲಿ ಅವ್ರ ಮನೆ ಮುಂದೆ. ಈಗ ಅವ್ರದ್ದು ಎಲ್ಲಿ ಶಾಸಕರ ಭವನದಲ್ಲಿ ಅವ್ರ ಮನೆ ಮುಂದೆ ಕೂತ್ಕೋಬೇಕಾ, ಅವ್ರ ಮನೆ ಮುಂದೆ ಕೂತ್ಕೋಬೇಕಾ, ಮಂಡ್ಯದಲ್ಲಿ ಕೂತ್ಕೋಬೇಕಾ, ಎಲ್ಲೋ ಒಂದು ಯೋಚನೆ ಮಾಡಿ ಕೂತ್ಕೋತೀವಿ. ಈಗ ಸುಮಾರು ಜನಕ್ಕೆ, 100 ಜನಕ್ಕೆ ಕೊಡಬೇಕು, ಸೈಟ್ಗಳು ಕೊಡಬೇಕು, ಅವಾರ್ಡ್ಗೆ ಸಂಬಂಧಪಟ್ಟಂಥ ಗೌರವಗಳನ್ನು ಕೊಡಬೇಕು, 4 ವರ್ಷದಿಂದ ಅವಾರ್ಡ್ ಕೊಡಬೇಕು, ಅವಾರ್ಡಿನ ಹೆಸರಲ್ಲಿ ಯಾರ್ಯಾರಿಗೆ ಅವಮಾನ ಆಗಿದೆ ಕೊಡಬೇಕು. ತಾರಾವ್ರದ್ದೇ ಉದಾಹರಣೆ ಕೊಟ್ಟನಲ್ಲ, ಅವ್ರ ಮನಸ್ಸಿಗೆ ನೋವಾಗಿರೋದು ಕೊಡಬೇಕು, ಸೈಟ್ ಕೊಡಿಸ್ಬೇಕು. ರವಿಗಾಣಿಗ ಅವ್ರೀಗ ಕನಿಷ್ಠ ಪಕ್ಷ 140ರಿಂದ 150 ಜನಕ್ಕೆ ಸೈಟ್ ಕೊಡಿಸ್ಬೇಕಾಗುತ್ತೆ ರವಿಗಾಣಿಗ ಅವರು. ಅಷ್ಟು ಜನರಿಗೆ ಕೊಡಬೇಕಾದಂಥ ಪುರಸ್ಕಾರಗಳ ಪೆಂಡಿಂಗ್ ಇದೆ. ಅಷ್ಟಕ್ಕೂ ರವಿಗಾಣಿಗ ಉಸ್ತುವಾರಿ ತೊಗೋಬೇಕು, ನೇತೃತ್ವ ತೊಗೋಬೇಕು, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. ಸುಮ್ಮನೆ ನೀವು ಬಾಯಲ್ಲಿ ಬೇದಿ ಮಾಡ್ಕೊಂಡ್ರೆ ಒಪ್ಪಲ್ಲ ನಾವು. ಆಮೇಲೆ ನೀವು ಪ್ರಶಸ್ತಿ ಕರೆದಿದ್ದಕ್ಕೆ ನಾವೆಲ್ಲ ಬರ್ತೀವಿ, ನೀವು ಯಾವ ಕಾರ್ಯಕ್ರಮಕ್ಕೆ ಕರೆದ್ರೆ ಬರ್ತೀವಿ. ನೀವು ನೆಲ ಜಲ ಭಾಷೆ ಅಂತ ಕರೆದಾಗ ನೀವೇ ನಮಗೆ ಪಾಠ ಹೇಳ್ಕೊಡ್ಬೇಕಾಗಿಲ್ಲ, ನಿಮ್ಮ ಹತ್ರ ಪಾಠ ಕಲಿಸ್ಕೋಬೇಕಾಗಿಲ್ಲ. ನಾವು ಖಂಡಿತವಾಗ್ಲೂ ಬರ್ತೀವಿ. ಜನ ನಮ್ಮನ್ನು ಕೊಳ್ಪಟ್ಟೆ ಇಟ್ಕೊಂಡು ಕೇಳುವಂಥ ಅಧಿಕಾರ ಇದೆ ಅದಕ್ಕೆ. ಆದರೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಮಾಡಿದಾಗ ಆಹ್ವಾನನೇ ಇಲ್ದಲೆ ನಿಮ್ಮ ಎಡವಟ್ಟುಗಳನ್ನ ಇಡೀ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಸಾಧು ಕೋಕಿಲ ಅವ್ರ ಎಡವಟ್ಟಿಗೆ ಇಡೀ ಚಿತ್ರರಂಗನೇ ಯಾಕೆ ಬೈತೀರಾ? ಯಾರಿಗೂ ಬಂದಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಕರೆ ಮಾಡಿದ್ವಿ, ಆಹ್ವಾನ ಕೊಟ್ಟಿದ್ವಿ, ಕೆಲವೊಬ್ಬರಿಗೆ ಪೋಸ್ಟ್ ಕೂಡ ಮಾಡಿದ್ವಿ. ನಿನ್ನೆಯಿಂದ ಸ್ಪಷ್ಟನೆ ಕೊಡ್ತಾರ. ಅವರು ಒಂದು ಮಾತು ಹೇಳಿದ್ರು ಇವತ್ತು ನನಗೆ, ನಮ್ಮ ಮನೆ ಪೋಸ್ಟ್ ಬಾಕ್ಸಿಗೆ ಹಾಕೋಗಿದ್ರಪ್ಪ ಚಂದ್ರು,
ಅದು ನನಗೆ ಚಲನಚಿತ್ರೋತ್ಸವ ಉದ್ಘಾಟನೆ ಆದ ಮರುದಿನ ನನಗೆ ಗೊತ್ತಾಯಿತು ಪೋಸ್ಟ್ ಬಾಕ್ಸ್ಗೆ ಹಾಕಿದ್ದಾರೆ ಅಂತ. ನಾನು ಏನು ಮಾಡಲಿ, ನಮಗೆ ಪೋಸ್ಟ್ ಬಾಕ್ಸ್ಗೆ ಯಾರೋ ಅನಾಮಧೇಯರಿಗೆ ಹಾಕೋದ್ರೇನು ಅಂತ. ಇವತ್ತು ಎನ್ ಎಸ್ ಕೃಷ್ಣ ಮಾತಾಡಿದಾರಲ್ಲ, ತಾರಾ ಅವರು ಮಾತಾಡಿದಾರಲ್ಲ, ಎಷ್ಟು ಸೀನಿಯರ್ ಕಲಾವಿದರು. ನನಗೆ ಮಹೇಶ್ ಬಾಬು ಡೈರೆಕ್ಟರ್ ಮಾತಾಡಿದರು, ಸರ್ ನಮಗೊಂದು ಪಾಸ್ ಕೊಡಿ ಅಂದರೆ ಯಾರ್ದೋ ನಂಬರ್ ಕಳಿಸ್ತಾರೆ. ಅಷ್ಟಕ್ಕೂ ಯೋಗ್ಯತೆ ಇಲ್ವ ನಮಗೆ? ನಾನು ಕನ್ನಡ ಚಿತ್ರರಂಗದ ನಿರ್ದೇಶಕ, ಎಲ್ಲರನ್ನೂ ಒಳಗೊಳ್ಬೇಕ್ರಿ. ಇದಾಗಿಲ್ಲ ಅವ್ರ ಕೈಯಲ್ಲಿ. ನಾನು ಹೇಳ್ತಾ ಇರೋದು, ಸಾಧು ಕೋಕಿಲರ ಎಡವಟ್ಟಿಗೆ ನೀವ್ಯಾಕೆ ಬಲಿಯಾಗ್ತಾ ಇದ್ದೀರಾ? ಕಾಂಗ್ರೆಸ್ನವರು, ಆಡಳಿತಾರೂಢ ಪಕ್ಷದವರು ಕರೆದು ನೀವು ನಟು ಬೋಲ್ಟು ರೆಡಿ ಮಾಡಬೇಕಾಗಿರೋ ಸಾಧು ಕೋಕಿಲಾಗೆ. ಪ್ರತಿ ವರ್ಷ ಹಿಂಗಾಗುತ್ತಪ್ಪ, ನೀನೆಲ್ಲರನ್ನೂ ಒಳಗೊಳ್ಳು. ಅಕಾಡೆಮಿ ಅಂತಿರೋದೆ ಚಿತ್ರರಂಗ ಮತ್ತು ಸಿನಿಮಾ ಮತ್ತು ಸರ್ಕಾರದ ನಡುವಿನ ಕೊಂಡಿಯ ಕೆಲಸ ಮಾಡಬೇಕಪ್ಪ. ಒಬ್ಬ ಎಜುಕೇಟೆಡ್ನ ತಂದು ಕೂರಿಸಿ, ಅಲ್ಲಿಗೆ ಮೊದಲು ವಿದ್ಯಾವಂತರನ್ನ ತಂದು ಕೂರಿಸಿ, ಓದು ಬರಹ ಗೊತ್ತಿರೋರನ್ನ ಕೂರಿಸಿ, ಸಮಯ ಪ್ರಜ್ಞೆ ಇರೋರನ್ನ ಕೂರಿಸಿ, ಅವಾಗೆಲ್ಲ ಸರಿ ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ಕಾಂಗ್ರೆಸ್ನವರು ಈಗ ರವಿ ಗಣಿಗ ಥರದವ್ರು ಕುತ್ಕೊಬಿಟ್ಟು ನೀರು ಕಟ್ ಮಾಡಿಬಿಡ್ತೀವಿ, ದೊಡ್ಡ ಇದ್ರ ಥರ ಮಾತಾಡ್ಬಿಟ್ರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ, ಚಿತ್ರರಂಗದವ್ರಿಗೆ ಬಾಯಿ ಸತ್ತೋಗಿದೆ. ಇದು ಬಾಯಿ ಸತ್ತೋಗಿರೋ ಚಿತ್ರರಂಗ. ಮೊದಲೆಲ್ಲ ಆಗಿದ್ದರೆ ಈ ಥರ ರವಿ ಗಣಿಗ ಥರದ ಇಮ್ಮೆಚ್ಯೂರ್ಡ್ ಪೊಲಿಟಿಷಿಯನ್ಸ್ಗಳೆಲ್ಲ ಹಿಂಗೆ ಮಾತಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೇರೆ ಆಗೋಗಿರೋದು. ಸಿನಿಮಾ ರಂಗದಲ್ಲೇ ರಾಜಕಾರಣದಲ್ಲಿ ಇರೋರು ಇದ್ದಾರಲ್ಲ, ಅವರೆಲ್ಲ ಏನು ಮಾಡ್ತಿದ್ದಾರೆ? MLCಗಳಾಗಿದ್ದರು, ಬೇರೆ ಬೇರೆ ಪೊಸಿಷನ್ಗಳಲ್ಲಿದ್ದರು, ಸಿನಿಮಾ ರಂಗನ ಪ್ರತಿನಿಧಿಸ್ತಾ ಇದ್ದರು, ಹೋರಾಟಗಳಿಗೆ ಬರ್ತಾಯಿದ್ರು, MP ಗಳಾಗಿರೋರು ಇದ್ದಾರೆ, ಮಂತ್ರಿಗಳಾಗಿರೋರು ಇದ್ದಾರೆ. ಏನ್ರಿ ಅಷ್ಟು ಗುಲಾಮಗಿರಿನ? ನಿಮಗೆ ಸ್ವಾಭಿಮಾನ ಇಲ್ವಾ? ನೀವು ತಾಯಿ ಬೇರೆಗೆ ನೀವು ಅನ್ನ ತಿಂತಾ ಇರೋ ಸಿನಿಮಾ ರಂಗದ ಬಗ್ಗೆ ನಿಮ್ಗೆ ಗೌರವ ಇಲ್ವಾ? ನಿಮ್ಮ ಮನೆ ನೀರು ಕಟ್ ಮಾಡಬೇಕಾ ಅಂತ ಕೇಳ್ತಾನೆ ಒಬ್ಬ ಮನುಷ್ಯ. ಇನ್ನೊಬ್ಬ ಕೇಳ್ತಾನೆ, ನಿಮ್ಮ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕಾ ಅಂತ ಕೇಳ್ತಾನೆ. ಹಿಂದಿಯವ್ರು ಕರೆದ್ರೆ ಓಡೋಗ್ಬಿಡ್ತೀರಾ ಅಂತಾನೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಂಥ ಚಾಲೆಂಜ್ ಮಾಡ್ತಾ ಇದೆ ಗೊತ್ತಾ ಕನ್ನಡ ಚಿತ್ರರಂಗ? ಇದು ಹ್ಯಾಂಡ್ ಇನ್ ಗ್ಲೌಸು. ಚಿತ್ರರಂಗನೂ ಬೆಳಿಬೇಕು, ರಾಜಕಾರಣನೂ ಇರಬೇಕು, ಒಬ್ಬರಿಂದಾನೇ ಒಬ್ರಿಗೆ ಆಗೋದು. ಇಲ್ಲಿ ಯಾರೂ ಹೇಳ್ಬಿಡ್ತೀನಲ್ಲ, ಇದು ಉದ್ದಕ್ಕೆ ಗರುಡಗಂಬ ಥರ ಬೆಳೆದು ನಿಂತಿಲ್ಲ. ಎಲ್ರಿಗೂ ಎಲ್ಲದೂ ಬೇಕು. ನಿಮ್ಮ ಸೀನಿಯರ್ ಮಾತಾಡ್ತಾ ಇದ್ದಾರೆ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ, ತಿಳುವಳಿಕೆ ಹೇಳ್ತೀವಿ, ಅವ್ರಿಗೆ ಮಾಹಿತಿ ಹೇಳ್ತೀವಿ. ಸರ್ ಹೀಗಲ್ಲ ಹೀಗೆ ಅಂತ ಸ್ಪಷ್ಟನೆ ಕೊಡ್ತೀವಿ ಅವ್ರಿಗೆ. ನೀನು ಯಾರಪ್ಪ ಉದ್ದಂಡ ನಾಯಕ? ಸರಿಯಾಗಿ ಮಾತಾಡೋದು ಕಲಿ ಅನ್ನೋದು ನನ್ನ ಇವತ್ತಿನ ಇದನ್ನು ಎಚ್ಚರಿಕೆ ಅಂತ ನಾನು ತೊಗೋಬೋದು. ಅಥವಾ ಒಬ್ಬ ಗೆಳೆಯನ, ಅವ್ರ ಜೊತೆನೇ 100 ಡಿಬೇಟ್ಗಳಿಗೆ ಹೋಗಿದ್ದೀನಿ ನಾನು, ಒಬ್ಬ ಗೆಳೆಯನ ಪ್ರೀತಿಯ ಮಾತು ಅಂತ. ಬಟ್ ಇದು ಎಚ್ಚರಿಕೆನೇ. ನಾನಿಂತ ಅವ್ರ ಮನೆ ಮುಂದೆ ಕೂರೋದು ನಾನು ಕಮಿಟ್ಮೆಂಟ್ ತೊಗೊಂಡಿದ್ದೀನಿ. ಎಷ್ಟು ಜನರಿಗೆ ಸೈಟ್ ಕೊಡಿಸ್ಬೇಕು. ನಾನು ಯಾರ್ಯಾರಿಗೆ ಸೈಟ್ ಬಂದಿಲ್ಲ, ಏನೇನು ಪ್ರಯೋಜನಗಳು ಬಂದಿಲ್ಲ, ಏನೇನು ಲಾಬಿಗಳು ನಡೆದಿದೆ, BDL ಏನು ನಡೆದಿದೆ, ಎಷ್ಟು ಜನರು. ನಾನೇ ಪರಮೇಶ್ವರ್ ಅವ್ರ ಮನೆಗೆ ಸಂಚಾರಿ ವಿಜಯ್ ಕರ್ಕೊಂಡು 3 ಸಲ ಹೋಗಿದ್ದೀನಿ. ನನಗೆ ಪರಮೇಶ್ವರ್ ಅಷ್ಟು ಸ್ನೇಹಿತರಿದ್ರು, ಗೇಟಲ್ಲಿ ಅರ್ಧ ಗಂಟೆ ಕಾದಿದ್ದೀವಿ. ಏನೂ ಆಗಲಿಲ್ಲ ಪ್ರಯೋಜನ. ಆ ಮನುಷ್ಯನಿಗೆ ಅವತ್ತು ಅದು ಏನಾರು ಒಂದು ಸ್ವಲ್ಪ ಸಿಕ್ಕಿದ್ರೆ, ಆರ್ಥಿಕವಾಗಿ ಸ್ಥೈರ್ಯ ಸಿಕ್ಕಿರೋದು ಸಂಚಾರಿ ವಿಜಯ್ಗೆ. ಏನೂ ಮಾಡಿ ರವಿ ಗಣಿಗವ್ರಿಗೆ ಇದೆಲ್ಲ ಗೊತ್ತಿಲ್ಲ. ಸಬ್ಸಿಡಿ ರಾಜಕಾರಣ ಗೊತ್ತಿಲ್ಲ. ಆಮೇಲೆ ಇವ್ರೇನು ಪುಕ್ಸಟೆ ಕೊಡ್ತಾರಾ? ಎಷ್ಟು ಕೋಟಿ ಟ್ಯಾಕ್ಸ್ ಹೋಗುತ್ತೆ ಸಿನಿಮಾದಿಂದ? ಹೋಗಲಿ, ಕೇಂದ್ರ ಸರ್ಕಾರದವ್ರ ಹತ್ರ ಇವ್ರು ಟ್ಯಾಕ್ಸ್ ಕೇಳ್ತಾರಲ್ಲ, ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರಕ್ಕೆ ಸಿನಿಮಾದಿಂದ ಎಷ್ಟು ಟ್ಯಾಕ್ಸ್ ಹೋಗುತ್ತೆ? ಆ ಟ್ಯಾಕ್ಸ್ ದುಡ್ಡಲ್ಲಿ ಸಬ್ಸಿಡಿ ಕೊಡ್ತಾರೆ. ಅವಾರ್ಡ್ ಕೊಡೋದ್ರಿಂದ ಅವ್ರಿಗೆ ಮರ್ಯಾದೆ, ಆ ರಾಜ್ಯೋತ್ಸವ ಕಮಿಟಿಗೆ ಮರ್ಯಾದೆ. ಮತ್ತು ಇದು ಪರಸ್ಪರ. ಸಾಧಕರಿಗೆ ಇವ್ರು ಕೊಡೋ ಗೌರವ, ಅವರು ಇವ್ರಿಗೆ ಸಾಧನೆಗಳಿಗೆ ಕೊಡೋ ಗೌರವ. ಇದು ಟ್ಯಾಕ್ಸ್ ದುಡ್ಡು ಪುಕ್ಸಟ್ಟೆ ಕೊಡಲ್ಲ. ರವಿ ಗಾಣಿಗ ಅವ್ರ ಮನೆಯಿಂದ ಕೊಡ್ತಾ ಇದ್ದಾರಾ? ರವಿ ಗಾಣಿಗ ಏನು ಭಗೀರಥನ ತಲೆಯಿಂದ ನೀರು ಕೊಡೋಕ್ಕೆ ಮೇಕೆದಾಟು ಯೋಜನೆ ಮಾಡ್ದಲ್ಲೇ? ಯಾರಪ್ಪಂದಿದ್ದು ಸರ್ಕಾರ? ಆಮೇಲೆ ಈ ಚಿತ್ರರಂಗದವ್ರಿಗೆಲ್ಲ ಬಾಯಿ ಸತ್ತಿದೆ, ಮಾತಾಡ್ತಾ ಇಲ್ಲ ಅನ್ಬೇಕಾರೆ ಎಷ್ಟು ಕೋಪ ಬರಬೇಕು ನಮಗೆ. ಅಂದರೆ ನಾನು ಬಿಡಲ್ಲ, ನಾವು ಮಾತಾಡ್ತೀವಿ. ಮಾತಾಡೋವಂಥ ಒಂದು 4 ಜನ ಇದ್ದೀವಿ, ಧ್ವನಿ ಎತ್ತುತ್ತೀವಿ. ಬಾಯಿ ಸತ್ತಂಗೆ ನಾವು ಕೂತ್ಕೊಳ್ಳಲ್ಲ. ಇವತ್ತೇನಾದ್ರು ದೊಡ್ಡ ದೊಡ್ಡ ಲೀಡ್ರ್ಗಳು ಮಾತಾಡಿದ್ರೆ ಕತೆ ಏನಾಗ್ತಿತ್ತು ನಿಮ್ಮದು? ಈ ಸಾಧು ಕೋಕಿಲ ಅವ್ರ ಎಡವಟ್ಟುಗಳನ್ನ ನಂಬ್ಕೊಂಡು ನೀವು, ನಾನು ಹೇಳ್ತಾ ಇದ್ದೀನಿ, ಇವರಿಬ್ಬರಿಗೂ ಬಲಿಪಶು ಆಗ್ತಾ ಇದ್ದೀರಾ ನೀವು. ಮಾಡಬೇಡಿ ಇದನ್ನು. ನಾಳೆ ತುಂಬ ದೊಡ್ಡ ವಿರೋಧಗಳನ್ನ ಎದುರಿಸಬೇಕು. ನಾನಂತೂ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಈ CCL ವಿಚಾರಕ್ಕೆ ಸ್ಪಷ್ಟನೆ ಕೊಡಬೇಕು. ಇವ್ರ ಕೆಲಸಗಳನ್ನು ಅರ್ಥ ಮಾಡ್ಕೋಬೇಕು. 11 ವರ್ಷಗಳ ಕಾಲ CCL ನಡೆಸ್ಕೊಬರೋದು ಸುಮ್ಮನೆ ಹುಡುಗಾಟದ. ನಾನು ಕಣ್ಣಾರೆ ನೋಡಿದ್ದೀನಿ ಈ ಸಲ. ಎಷ್ಟು ಹಣ ವ್ಯತ್ಯಯ ಆಗುತ್ತೆ, ಎಷ್ಟು ಸಮಯ ವ್ಯತ್ಯಯ ಆಗುತ್ತೆ, ಎಷ್ಟು ಶ್ರಮ ಹಾಕಬೇಕಾಗತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ಶ್ರಮ ತಗೋಬೇಕಾಗತ್ತೆ, ಅದು ಎಷ್ಟು ಪ್ರತಿಷ್ಠೆಯಾಗಿರುತ್ತೆ ಎಲ್ಲ ನೋಡಿದ್ದೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.